ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಎಲ್ಲರಿಗೂ ಕೂಡ ನಂಬರ್ ನೆನಪಿಗಿದೆಯಲ್ವಾ? 0 to 9 ಅಂದ್ರೆ 0 1 2 3 4 5 6 7 8 9 ಇಷ್ಟು ನಂಬರ್ಗಳು ಎಲ್ಲರಿಗೂ ಕೂಡ ನೆನಪಿಗಿದ್ದೇ ಇರುತ್ತೆ. ಈ ಒಂದು ನಂಬರ್ಗಳನ್ನ ಹೊರತಾಗಿ ನಾವು ಗಣಿತವನ್ನ ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಈ ನಂಬರ್ಗಳು ನಮ್ಮ ಎಲ್ಲಾ ಒಂದು ಲೆಕ್ಕಾಚಾರದಲ್ಲೂ ಕೂಡ ಬೇಕೇ ಬೇಕು. ಈ ನಂಬರ್ಗಳ ಹೊರತಾಗಿ ನಾವು ಯಾವುದೇ ರೀತಿಯಾದಂತಹ ಲೆಕ್ಕಾಚಾರಗಳನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬೇಕಾದ್ರೆ ಪ್ರಯತ್ನ ಪಟ್ಟು ನೋಡಿ. ಹೌದಲ್ವಾ? ಈ ಒಂದು ವಿಚಾರ ನಿಮ್ಗೆಲ್ಲರಿಗೂ ಕೂಡ ತಿಳಿದಿದೆ. ಅದೇ ರೀತಿ ಈ ನಂಬರ್ಗಳು ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ಮುಖ್ಯ ಅಂತಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಈ ನಂಬರ್ಗಳಿಂದ ನಮಗೆ ಕೆಲವೊಂದು ಆರೋಗ್ಯದ ವಿಚಾರಗಳು, ಅಂದ್ರೆ ಒಳ್ಳೆ ಆರೋಗ್ಯವನ್ನು ಪಡೆಯಲಿಕ್ಕೆ, ಒಂದು ಖುಷಿಯಿಂದ ಇರಲಿಕ್ಕೆ, ಅನೇಕ ರೋಗಗಳಿಂದ ದೂರವಿರಲಿಕ್ಕೆ ಸಹಾಯಕ ಆಗುತ್ತೆ. ಅಂತ ವಿಷಯವನ್ನ ನಾನು ಇವತ್ತು ಹೇಳ್ತೀನಿ. ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಅದನ್ನ ನೀವು ಕೂಡ ಪಾಲಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಮಧ್ಯೆ ಸ್ಕಿಪ್ ಮಾಡಬೇಡಿ. ಬಹಳ ಉಪಯುಕ್ತವಾದಂತ ವಿಡಿಯೋ. ಈ ಒಂದು ವಿಚಾರವನ್ನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಕೂಡ ತಿಳಿಸಿ. ಅವರು ಕೂಡ ಈ ಒಂದು ವಿಚಾರವನ್ನ ಪಾಲಿಸ್ಲಿ. ಅವರು ಒಂದು ಉತ್ತಮವಾದಂತ ಆರೋಗ್ಯವನ್ನು ಪಡೆಯಲಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಆ ಒಂದು ವಿಚಾರವನ್ನ ತಿಳಿತಾ ಹೋಗೋಣ. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ 0 to 9 ನಂಬರ್ನಲ್ಲಿ ನಾವು ಮೊದಲನೇದಾಗಿ 9 ನಂಬರ್ ಇಂದ ಸ್ಟಾರ್ಟ್ ಮಾಡುವ. ಈ 9ನೇ ನಂಬರ್ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಅನ್ನ ಕೊಡುತ್ತೆ ಅನ್ನೋ ಒಂದು ವಿಚಾರವನ್ನು ನೋಡೋಣ. ಈ 9ನೇ ನಂಬರ್ ಅನ್ನು ನಾವು ನೆನಪಿನಲ್ಲಿ ಇಟ್ಕೊಂಡು ದಿನದಲ್ಲಿ 9,000 ಹೆಜ್ಜೆಯನ್ನ ನಡೆಯುವಂಥದ್ದು. ದಿನದಲ್ಲಿ 9,000 ಹೆಜ್ಜೆ. ಇದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತಂದ್ರೆ, ಹೃದಯದ ಆರೋಗ್ಯಕ್ಕೆ ಸಹಾಯಕಾರಿಯಾಗಿದೆ. ಜೊತೆಗೆ ಹೃದಯ ಮತ್ತೆ ಹೃದಯದ ರಕ್ತನಾಳಗಳು, ದೇಹದ ರಕ್ತನಾಳಗಳು ಆರೋಗ್ಯವಾಗಿ ಇರಲಿಕ್ಕೆ ಇದು ಸಹಾಯಕ ಆಗಿರುತ್ತೆ. ಇದರಿಂದ ಏನಾಗುತ್ತೆ, ನಮ್ಗೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು. ಯಾವ್ದಪ್ಪ ಅಂತಂದ್ರೆ BP ಇರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಇತರೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು. ಅಂತಹ ತೊಂದರೆಗಳನ್ನ ನಾವು ನಿಯಂತ್ರಿಸಬಹುದಾಗಿದೆ. ಜೊತೆಗೆ ತೂಕವನ್ನ ನಿಯಂತ್ರಿಸಬಹುದು. ದೇಹದ ತೂಕವನ್ನ ನಿಯಂತ್ರಣ ಮಾಡಲಿಕ್ಕೆ ಈ ಒಂದು 9,000 ಹೆಜ್ಜೆ ನಡೆಯೋದು ಸಹಾಯಕಾರಿಯಾಗಿರುತ್ತೆ. ಜೊತೆಗೆ ರಕ್ತದಲ್ಲಿರುವಂತಹ ಒಂದು ಸಕ್ಕರೆ ಅಂಶವನ್ನ ನಾವು ನಿಯಂತ್ರಣದಲ್ಲಿ ಇಡ್ಲಿಕ್ಕೂ ಕೂಡ ಇದು ಸಹಾಯಕ. ಜೊತೆಗೆ ಮಾನಸಿಕವಾದಂತ ಒತ್ತಡ, ಇವತ್ತಿನ ದಿನದಲ್ಲಿ ಬಹಳಷ್ಟು ಜನ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಮಾನಸಿಕವಾದಂತ ಒತ್ತಡ, ಈ ಒಂದು ಮಾನಸಿಕವಾದಂತ ಒತ್ತಡವನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೂ ಕೂಡ ಈ ಒಂದು ನಡಿಗೆ ಸಹಾಯಕಾರಿಯಾಗಿರುತ್ತೆ. ಜೊತೆಗೆ ಉತ್ತಮ ಗುಣಮಟ್ಟದ ನಿದ್ದೆಯನ್ನ ಪಡೆಯಲಿಕ್ಕೂ ಕೂಡ ಸಹಾಯಕ ಆಗಿದೆ ಈ ಒಂದು ನಡಿಗೆ. ಅಂದ್ರೆ 9,000 ಹೆಜ್ಜೆಯನ್ನ ಪ್ರತಿದಿನ ನಡೆಯುವಂಥದ್ದು. ಜೊತೆಗೆ ಕಾಲಿನ ಸ್ನಾಯುಗಳು ಬಹಳ ಸ್ಟ್ರಾಂಗ್ ಆಗ್ತವೆ, ಶಕ್ತಿಯುತವಾಗ್ತವೆ. ಜೊತೆಗೆ ಬಾಡಿ ಫಿಟ್ ಆಗುವಂಥದ್ದು, ಯಾವುದೇ ರೀತಿಯಾದಂತಹ ತೊಂದರೆಗಳಿಂದ ದೂರ ಇರಲಿಕ್ಕೆ, ಜೊತೆಗೆ ಯಾವುದೇ ರೀತಿಯಾದಂತಹ ಆಸಕ್ತಿದಾಯಕ ಕೆಲಸಗಳನ್ನ ಮಾಡಲಿಕ್ಕೆ ದೇಹ ಫಿಟ್ ಆಗಿರುತ್ತೆ. ಜೊತೆಗೆ ಇವತ್ತು ಬಹಳಷ್ಟು ಜನರು ಎದುರಿಸ್ತಿರುವಂತಹ ಒಂದು ಬೇಡವಲ್ಲದ ಫ್ಯಾಟ್, ಬೊಜ್ಜು ಅಂತ ಕರಿತೀವಲ್ವ, ಒಬೇಸ್, ಇದನ್ನ ಒಂದು ನಿಯಂತ್ರಣದಲ್ಲಿ ಇಡ್ಲಿಕ್ಕೂ ಕೂಡ ಇದು ಸಹಾಯಕ. ಹೊಟ್ಟೆ ಸುತ್ತ ಒಂದು ಶೇಖರಣೆ ಆಗಿರುವಂತಹ ಒಂದು ಅನಗತ್ಯ ಫ್ಯಾಟ್ ಅನ್ನ ನಾವು ನಿಯಂತ್ರಿಸಲಿಕ್ಕೂ ಕೂಡ ಈ ಒಂದು 9,000 ಹೆಜ್ಜೆ ನಡೆಯುವಂಥದ್ದು ಮುಖ್ಯವಾಗಿರುತ್ತೆ. ಇದನ್ನ ನಾವು ರೂಢಿಸ್ಕೋಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರ, ಒಂದು 9,000 ಹೆಜ್ಜೆ ನಡೆಯುವಂಥದ್ದನ್ನ ಒಂದೇ ದಿನದಲ್ಲಿ ರೂಢಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದನ್ನ ನಾವು ರೂಢಿಸ್ಕೋಬೇಕಾಗತ್ತೆ. ಒಂದೇ ದಿನ ಇದರಿಂದ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ತಕ್ಷಣ ನಾವು ಜಾಸ್ತಿ ನಡೆಯುವಂಥದ್ದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಇದನ್ನ ರೂಢಿ ಮಾಡ್ಕೋಬೇಕು ಅನ್ನೋದು ಈ ಒಂದು ವಿಷಯವನ್ನ ನಾವು ರೂಢಿಸ್ಕೊಂತ ಇದನ್ನ ಅಭ್ಯಾಸ ಮಾಡೋದ್ರಿಂದ ಖಂಡಿತ ನಮಗೆ ಬೆನಿಫಿಟ್ಸ್ ಇದೆ. ನೆಕ್ಸ್ಟ್ ನಂಬರ್ 8. 8 ಅಂದ್ರೆ 8 ಗಂಟೆಯ ಉತ್ತಮವಾದಂತ ನಿದ್ರೆ ಮಾಡುವಂಥದ್ದು. ಒಳ್ಳೆಯ ನಿದ್ರೆ ಮಾಡೋದ್ರಿಂದ ಏನೆಲ್ಲ ನಮಗೆ ಬೆನಿಫಿಟ್ ಸಿಗುತ್ತೆ ಅಂತಂದ್ರೆ, ಮೆದುಳಿಗೆ ಒಳ್ಳೆಯ ವಿಶ್ರಾಂತಿ ದೊರೆಯುತ್ತೆ. ಇದರಿಂದ ನಮ್ಮ ನೆನಪಿನ ಶಕ್ತಿಗೆ ಸಹಾಯಕ ಆಗಿರುತ್ತೆ. ಒಳ್ಳೆಯ ನೆನಪಿನ ಶಕ್ತಿ ಇರುವಂತದ್ದು. ಜೊತೆಗೆ ಹೃದಯದ ಆರೋಗ್ಯಕ್ಕೂ ಕೂಡ ನಮಗೆ ಒಳ್ಳೆಯ ನಿದ್ದೆ ಅವಶ್ಯಕತೆ ಇದೆ. ಜೊತೆಗೆ ರೋಗ ನಿರೋಧಕ ಶಕ್ತಿ, ಅಂದ್ರೆ ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಲ್ವಾ, ಈ ಒಂದು ಇಮ್ಯುನಿಟಿ ಪವರ್ ಕೂಡ ಚೆನ್ನಾಗಿರ್ಲಿಕ್ಕೆ ನಮಗೆ ಒಳ್ಳೆಯ ನಿದ್ದೆಯ ಅವಶ್ಯಕತೆ ಇದೆ. ತೂಕದ ನಿಯಂತ್ರಣಕ್ಕೂ ಕೂಡ ಇದು ಸಹಾಯಕ. ರಕ್ತದಲ್ಲಿರುವಂತಹ ಸಕ್ಕರೆಯ ಅಂಶವನ್ನು ನಾವು ನಿಯಂತ್ರಣ ಮಾಡಲಿಕ್ಕೂ ಕೂಡ ಇದು ಸಹಾಯಕ. ಮಾನಸಿಕ ಆರೋಗ್ಯವನ್ನು ಸುಧಾರಿಸಲಿಕ್ಕೂ ಕೂಡ ನಮಗೆ ಒಳ್ಳೆಯ ಉತ್ತಮವಾದಂತ ನಿದ್ದೆ ಬೇಕಾಗಿರುತ್ತೆ. ಜೊತೆಗೆ ರಾತ್ರಿ ಸಮಯದಲ್ಲಿ ಒಳ್ಳೆಯ ನಿದ್ದೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹಕ್ಕೆ ಕೆಲವೊಂದು ರಿಪೇರ್ ಪ್ರೋಸೆಸ್ಗಳು ನಡೀತಾ ಇರ್ತವೆ. ಅದನ್ನೆಲ್ಲದನ್ನು ಕೂಡ ನಮ್ಮ ದೇಹ ರಿಪೇರ್ ಮಾಡಿಕೊಂಡು ನಾಳಿನ ದಿನಕ್ಕೆ ಒಳ್ಳೆ ಎನರ್ಜಿಯನ್ನ ತೆಗೆದುಕೊಂಡು, ಜೊತೆಗೆ ಒಳ್ಳೆ ಪ್ರೊಡಕ್ಟಿವಿಟಿಯನ್ನ ನಾವು ಅಂದ್ರೆ ಬಳಸಲಿಕ್ಕೆ, ಅಂದ್ರೆ ಒಳ್ಳೆಯ ದಿನವನ್ನ ನಾವು ರೂಢಿಸ್ಕೊಳ್ಳಿಕ್ಕೆ ನಮಗೆ ಒಳ್ಳೆಯ ನಿದ್ದೆಯ ಅವಶ್ಯಕತೆ ಇದೆ. ನೆಕ್ಸ್ಟ್ 7ನೇ ನಂಬರ್ ಅಲ್ಲಿ ಕನಿಷ್ಠ 7 ನಿಮಿಷ ನಾವು ಬೆಳಕಿನ ಸೂರ್ಯನ ಕಿರಣಗಳನ್ನ ಪಡೆಯುವಂಥದ್ದು. ಸೊ ಇದು ಕನಿಷ್ಠ ಅಂತ ಹೇಳ್ತಾ ಇದ್ದೀನಿ. ಜಾಸ್ತಿ ಸಮಯ ಇದ್ರೂ ಕೂಡ ಬಹಳ ಒಳ್ಳೆಯದು. ಅಟ್ಲೀಸ್ಟ್ ನಾನು ಕನಿಷ್ಠ ಪಕ್ಷ 7 ನಿಮಿಷ ನಾವು ಬೆಳಗಿನ ಒಂದು ಸೂರ್ಯನ ಬೆಳಕನ್ನು ನಾವು ಪಡೆಯಲೇಬೇಕಾಗಿರುತ್ತೆ. ಇದರಿಂದ ಏನಾಗುತ್ತೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ದಾಗ
ನಮ್ಮ ಬಾಡಿನಲ್ಲಿ ಸರ್ಕಾರ್ಡಿಯಲ್ ರಿದಮ್ ಅಂತ ಕರಿತೀವಿ. ಅಂದ್ರೆ ದೇಹದ ಜೈವಿಕ ಗಡಿಯಾರ ಆಕ್ಟಿವೇಟ್ ಆಗುತ್ತೆ. ಯಾವಾಗ ನಮ್ಮ ದೇಹದ ಜೈವಿಕ ಗಡಿಯಾರ ಆಕ್ಟಿವೇಟ್ ಆಗುತ್ತೋ ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಹಾಯಕ ಆಗುತ್ತೆ. ಸೊ ಜೊತೆಗೆ ಒಂದು ನಮ್ಮ ದೇಹದಲ್ಲಿ ಒಂದು ಬಿಸಿಲಿನ ಒಂದು ಕಿರಣಗಳು ಬಿದ್ದಾಗ ನಮ್ಮ ದೇಹಕ್ಕೆ ವಿಟಮಿನ್ ಡಿ ಉತ್ಪಾದನೆ ಆಗ್ಲಿಕ್ಕೆ ಸಹಾಯಕ ಆಗುತ್ತೆ. ವಿಟಮಿನ್ ಡಿ ಉತ್ಪಾದನೆ ಆದಾಗ ನಮ್ಮ ಒಂದು ಮೂಳೆಯ ಒಂದು ಆರೋಗ್ಯ ಚೆನ್ನಾಗಿರುತ್ತೆ. ಅಂದ್ರೆ ಒಳ್ಳೆಯ ಸ್ಟ್ರಾಂಗ್ ಮೂಳೆಗಳನ್ನ ಪಡಿಲಿಕ್ಕೆ ಸಹಾಯಕ. ಇದೊಂದು ವಿಟಮಿನ್ ಡಿ ನಮ್ಮ ದೇಹದಲ್ಲಿರುವಂತ ಕ್ಯಾಲ್ಸಿಯಂ ಅನ್ನ ಹೀರ್ಕೊಳ್ಳಿಕ್ಕೆ ಸಹಾಯಕವಾಗಿರುವಂತದ್ದು. ಸೊ ಅದು ಉತ್ಪಾದನೆ ಆಗ್ಬೇಕು ಅಂತಂದ್ರೆ ನಮಗೆ ಬೆಳಗ್ಗೆ ಒಂದು ಸೂರ್ಯನ ಕಿರಣನ ಅವಶ್ಯಕತೆ ಇರುತ್ತೆ. ಕನಿಷ್ಠ 7 ನಿಮಿಷ ನಾವು ಅದನ್ನ ರೂಢಿಸ್ಕೋಬೇಕಾಗಿದೆ. ಜೊತೆಗೆ ಇದರಲ್ಲಿ ಏನಾಗುತ್ತೆ, ಸೂರ್ಯನ ಬೆಳಕು ನಮ್ಮ ದೇಹದ ಮೇಲೆ ಬಿದ್ದಾಗ ದೇಹದಲ್ಲಿ ಸ್ಲೀಪ್ ವೇಕ್ ಸೈಕಲ್ ಅಂತ ಹೇಳ್ತೀವಿ, ಅದನ್ನ ನಿಯಂತ್ರಿಸಲಿಕ್ಕೆ ಸಹಾಯಕ ಆಗುತ್ತೆ. ಅಂದ್ರೆ ಒಳ್ಳೆಯ ನಿದ್ದೆ, ನಾವು ಎಚ್ಚರಗೊಂಡಾಗ ಒಂದು ಆ ದಿನದಲ್ಲಿ ನಾವು ತೊಡಗಿಸ್ಕೊಳ್ಳಿಕ್ಕೂ ಕೂಡ ಸಹಾಯಕ ಆಗುವಂತ ವಿಷಯ ಈ ಒಂದು ಕನಿಷ್ಠ 7 ನಿಮಿಷ ಸೂರ್ಯನ ಕಿರಣದಲ್ಲಿ ಬೆಳಕಿನಲ್ಲಿ ಇರುವಂತದ್ದು. 6 ಅಂದ್ರೆ ಊಟಕ್ಕೆ ಕನಿಷ್ಠ ಪಕ್ಷ 6 ನಿಮಿಷವನ್ನು ತೆಗೆದುಕೊಳ್ಳುವಂಥದ್ದು. ಕನಿಷ್ಠ ಪಕ್ಷ ಹೇಳ್ತಾ ಇದ್ದೀನಿ ನಾನು, ಅದಕ್ಕಿಂತ ಜಾಸ್ತಿ ಸಮಯವನ್ನು ತೆಗೆದುಕೊಂಡ್ರು ತೊಂದರೆ ಇಲ್ಲ. ಆದ್ರೆ ಕೆಲವೊಬ್ರು ಇವತ್ತಿನ ದಿನಗಳಲ್ಲಿ 1 ನಿಮಿಷದಲ್ಲಿ ಊಟ ಮಾಡಿ ಹೋಗುವಂತದ್ದು ಇದೆ. ಸೊ ಆ ರೀತಿ ಮಾಡಬಾರ್ದು. ಕನಿಷ್ಠ ಪಕ್ಷ 6 ನಿಮಿಷವನ್ನಾದ್ರೂ ಕೂಡ ತೆಗೆದುಕೋಬೇಕು ಅನ್ನೋದು. ಹಾಗಾಗಿ ಈ ಒಂದು 6 ನಂಬರ್ ನಮಗೆ ಸಹಾಯಕ. ಊಟವನ್ನ ಅತಿಯಾಗಿ ವೇಗವಾಗಿ ತಿನ್ನೋದ್ರಿಂದ ಏನಾಗುತ್ತೆ, ನಾವು ಸರಿಯಾಗಿ ಅದನ್ನ ಜಗಿದು ತಿನ್ನೋದಿಲ್ಲ. ಇದರಿಂದ ನಮ್ಗೆ ಇಂಡೈಜೆಷನ್ ಆಗುವಂತದ್ದು, ಸೊ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ, ಅದರಿಂದ ಬೇರೆ ಬೇರೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಕನಿಷ್ಠ ಒಂದು 6 ನಿಮಿಷ ನಿಧಾನವಾಗಿ ಆಹಾರವನ್ನು ಅಗಿದು ತಿನ್ನೋದ್ರಿಂದ ನಮಗೆ ಬಹಳಷ್ಟು ಬೆನಿಫಿಟ್ಸ್ ಗಳಾಗುತ್ತೆ. ಆಹಾರವನ್ನು ಚೆನ್ನಾಗಿ ಜಗಿಯಲಿಕ್ಕೆ ಕೂಡ ನಮ್ಗೆ ಸಮಯ ಸಿಗುತ್ತೆ. ಜೀರ್ಣಕ್ರಿಯೆಗೆ ಬಹಳ ಸಹಾಯಕ ಆಗಿರುತ್ತೆ. ಜೊತೆಗೆ ಸಮಾಧಾನದಿಂದ ಊಟ ಮಾಡಬೇಕು. ನಾವು ಊಟ ಮಾಡದಂತ ವಿಷಯದಲ್ಲಿ ನಮ್ಗೆ ಖುಷಿ ಇರಬೇಕು. ಸೊ ಏನೋ ತಿಂದೆ ಅನ್ನೋ ಒಂದು ವಿಚಾರ ಅಲ್ಲ, ಸಮಾಧಾನದಿಂದ ತಿನ್ಬೇಕು. ಸೊ ಕನಿಷ್ಠ ಪಕ್ಷ 6 ನಿಮಿಷವನ್ನ ನಾವು ತೆಗೆದುಕೋಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಸಮಯವನ್ನು ತೆಗೆದುಕೊಂಡು ನಾವು ನಿಧಾನವಾಗಿ ಆಹಾರ ತಿನ್ನುವಂಥದ್ದು ಕೂಡ ಒಳ್ಳೆಯದೇನೆ. ನೆಕ್ಸ್ಟ್ ನಂಬರ್ 5, ಕನಿಷ್ಠ 5 ನಿಮಿಷ ಧ್ಯಾನ ಮಾಡುವಂಥದ್ದು. ನಾನು ಕನಿಷ್ಠ ಅಂತ ಹೇಳ್ತಾ ಇದ್ದೀನಿ, ಕನಿಷ್ಠ 5 ನಿಮಿಷ ಧ್ಯಾನ ಮಾಡುವಂಥದ್ದು. ಇದರಿಂದ ಏನಪ್ಪಾ ನಮಗೆ ಬೆನಿಫಿಟ್ ಸಿಗುತ್ತೆ ಅಂತಂದ್ರೆ, ಮನಸ್ಸು ಶಾಂತವಾಗಿಡ್ಲಿಕ್ಕೆ ಸಹಾಯಕ ಆಗುತ್ತೆ. ಒತ್ತಡ ಮತ್ತೆ ಆತಂಕದ ಭಾವನೆಗಳನ್ನ ನಾವು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಸಹಾಯಕಾರಿಯಾಗಿರುತ್ತೆ. ಒಳ್ಳೆಯ ಒಂದು ಗಮನ ಮತ್ತೆ ಒಂದು ಏಕಾಗ್ರತೆಯನ್ನು ಹೆಚ್ಚಿಸ್ಲಿಕ್ಕೆ ಕೂಡ ಸಹಾಯಕ ಆಗುತ್ತೆ. ಹೃದಯ ಬಡಿತ ಮತ್ತೆ ಉಸಿರಾಟವನ್ನು ನಾವು ನಿಯಂತ್ರಿಸೋದ್ರಿಂದ ಏನಾಗುತ್ತೆ, ನಮಗೆ ಒಳ್ಳೆಯ ರಿಲ್ಯಾಕ್ಸೇಷನ್ ಸಿಗುತ್ತೆ. ಒಳ್ಳೆಯ ಉತ್ತಮ ನಿದ್ರೆ ಬರೋಗ್ಲಿಕ್ಕೆ ಸಹಾಯಕ ಆಗಿರುತ್ತೆ. ಅವತ್ತಿನ ದಿನ ತುಂಬಾ ಖುಷಿಯಿಂದ ಇರ್ಬೋದು. ಹಾಗಾಗಿ ಕನಿಷ್ಠ 5 ನಿಮಿಷ ನಾನು ಹೇಳ್ತಾ ಇದ್ದೀನಿ. ಕನಿಷ್ಠ 5 ನಿಮಿಷ ನಾವು ಇನ್ಹಲೇಷನ್ ಎಕ್ಸಲೇಷನ್ ಅನ್ನ ಮಾಡುವಂಥದ್ದು. ಸೊ ನಮ್ಮ ಮನಸ್ಸಿನ ಮೇಲೆ ನಮ್ಮ ಒಂದು ಗಮನವನ್ನು ಕೇಂದ್ರೀಕರಿಸಿ ನಾವು ಧ್ಯಾನ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ BP ಮತ್ತೆ ಸಕ್ಕರೆಯ ಅಂಶವನ್ನ ನಾವು ಕಡಿಮೆ ಮಾಡ್ಕೋಬಹುದು. ಜೊತೆಗೆ ಮಾನಸಿಕ ಒತ್ತಡವನ್ನು ಕೂಡ ಕಡಿಮೆ ಮಾಡಬಹುದು. 5 ನಿಮಿಷಕ್ಕಿಂತ ಹೆಚ್ಚಿನ ಸಮಯ ಏನಾದ್ರು ನಿಮ್ಗೆ ಇತ್ತು ಅಂತಂದ್ರೆ ಖಂಡಿತ ಅದನ್ನ ಬಳಸ್ಕೋಬಹುದು. ಅಥವಾ ಇವತ್ತಿನ ಒಂದು ದಿನಗಳಲ್ಲಿ ಒಂದು ದಿನ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 5 ನಿಮಿಷ ಧ್ಯಾನ ಮಾಡುವಂಥದ್ದನ್ನ ರೂಢಿಸ್ಕೊಳ್ಳುವಂಥದ್ದು ಒಳ್ಳೇದು. ನೆಕ್ಸ್ಟ್ ನಂಬರ್ 4, ಕನಿಷ್ಠ 4 ನಿಮಿಷ ಮೌನವಾಗಿರುವಂಥದ್ದು ಸ್ನೇಹಿತರೆ. ಇಲ್ಲಿ ಇದರಿಂದ ನಮ್ಗೆ ಮೌನವಾಗಿದ್ದಾಗ ನಮ್ಗೆ ಏನ್ ಸಿಗುತ್ತೆ ಅನ್ನೋದಂತಂದ್ರೆ, ಒಂದು ಶಾಂತ ಸ್ಥಳದಲ್ಲಿ ಕುತ್ಕೊಂಡು 4 ನಿಮಿಷ ಏನು ಮಾತಾಡ್ದೇನೆ, ಮೊಬೈಲ್ ಅನ್ನ ಬಳಸ್ದೇನೆ, ಬೇರೆ ಬೇರೆ ವಿಚಾರಗಳನ್ನ ಏನು ಕೂಡ ನೆನಪಿಗೆ ತರದೇನೆ ಸಮಾಧಾನವಾಗಿ ಕೂರುವಂಥದ್ದು. ಇದರಿಂದ ಜೊತೆಗೆ ನಾವು ಉಸಿರಾಟದ ಮೇಲೆ ನಮ್ಮ ಗಮನ ಹರಿಸಿ, ಜೊತೆಗೆ ನಮ್ಮ ಒಂದು ಮನಸ್ಸಿನ ಮೇಲೆ ಒಂದು ವಿಷಯವನ್ನ ಕೇಂದ್ರೀಕರಿಸೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸಿಗೆ ಒಳ್ಳೆಯ ಒಂದು ಶಾಂತಿ ಸಿಗುತ್ತೆ. ಇದರಿಂದ ನಮಗೆ ಸ್ಟ್ರೆಸ್ ಕಡಿಮೆ ಆಗುವಂಥದ್ದಿದೆ. ಸೊ ಈ ರೀತಿಯಾಗಿ ಒಂದು 4 ನಿಮಿಷ ಪ್ರತಿದಿನ ಒಂದು ಮೌನವನ್ನ ಮಾಡುವಂಥದ್ದು ಕೂಡ ಬಹಳ ಸಹಾಯಕಾರಿ. ಫ್ರೆಂಡ್ಸ್, ನೆಕ್ಸ್ಟ್ ನಂಬರ್ 3. ಈ 3ನೇ ನಂಬರ್ ಅಂದ್ರೆ ನಂಬರ್ 3 ಇಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡೋಣ. ಪ್ರತಿದಿನ ಕನಿಷ್ಠ ಪಕ್ಷ ನಾವು ತಿನ್ನುವಂತ ಆಹಾರದಲ್ಲಿ 3 ರೀತಿಯಾದಂತಹ ಸೊಪ್ಪು, 3 ರೀತಿಯಾದಂತಹ ತರಕಾರಿಗಳನ್ನ ಬಳಸುವಂತದ್ದು ಬಹಳ ಮುಖ್ಯ. ಇದರಿಂದ ಏನ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡೋದಾದ್ರೆ, ಆಹಾರದಲ್ಲಿ ಎಲ್ಲಾ ಪೋಷಕಾಂಶಗಳು ಅಂದ್ರೆ ವೈವಿಧ್ಯತೆ ಇರುವಂತಹ ಒಂದು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗ್ತವೆ. ಇವದನ್ನ ನಾವು ಪ್ರತಿದಿನ ಚೇಂಜ್ ಮಾಡ್ತಾ ಹೋಗ್ಬೇಕು. ಪ್ರತಿದಿನ ಒಂದು 3 ರೀತಿ ತರಕಾರಿ, 3 ರೀತಿಯಾದಂತಹ ಒಂದು ಸೊಪ್ಪನ್ನ ಬಳಸುವಂತದ್ದು, ನೆಕ್ಸ್ಟ್ ದಿನ ಅದನ್ನ ಚೇಂಜ್ ಮಾಡುವಂತದ್ದು. ಈ ರೀತಿ ಮಾಡೋದ್ರಿಂದ ಎಲ್ಲಾ ಒಂದು ಸೊಪ್ಪು ಮತ್ತು ತರಕಾರಿಯಲ್ಲಿ ಇರುವಂತಹ ಎಲ್ಲಾ ವಿಟಮಿನ್ಸ್ ಗಳು ನಮಗೆ ಪೋಷಕಾಂಶಗಳು ಸಿಗ್ತಾ ಹೋಗ್ತವೆ. ಹೆಚ್ಚಿನದಾದಂತಹ ಒಂದು ಫೈಬರ್ ಅಂಶ ಸಿಗೋದ್ರಿಂದ ನಮ್ಮ ಜೀರ್ಣ ಕ್ರಿಯೆಗೆ ಸಹಾಯಕ ಆಗಿರುತ್ತೆ. ದೇಹಕ್ಕೆ ಡಿಫ್ರೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳು ಸಿಗ್ತಾ ಹೋಗುತ್ತೆ. ದೇಹ ತೂಕ ನಿಯಂತ್ರಣಕ್ಕೂ ಕೂಡ ಸಹಾಯಕ. ಇದರಿಂದ ನಮ್ಮ ಹೃದಯದ ಆರೋಗ್ಯನೂ ಕೂಡ ನಾವು ತುಂಬಾ ಚೆನ್ನಾಗಿ ಕಾಪಾಡ್ಕೋಬಹುದು ಫ್ರೆಂಡ್ಸ್. ನೆಕ್ಸ್ಟ್ ನಂಬರ್ 2 ಅಂದ್ರೆ 2ನೇ ನಂಬರ್ ಇಂದ, ಅಂದ್ರೆ ನಂಬರ್ 2 ಇಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದಂತಂದ್ರೆ, ಮಲಗುವ
ಮುಂಚೆ ಅಂದ್ರೆ ನಾವು ಯಾವಾಗ ಮಲಗ್ತೀವಿ ಅದಕ್ಕಿಂತ ಮುಂಚೆ 2 ಗಂಟೆ ಮುಂಚೆನೆ ನಾವು ಊಟವನ್ನ ಮಾಡಿರ್ಬೇಕು. ಈ ಒಂದು 2 ಗಂಟೆ ಮುಂಚೆನೆ ನಾವು ಊಟವನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕ. ಜೊತೆಗೆ ಯಾರಿಗೆ ಅಸಿಡಿಟಿ ಮತ್ತೆ GERD ಸಮಸ್ಯೆ ಇದೆಯಲ್ಲ, ಇವ್ರಿಗೆ ತುಂಬಾ ಸಹಾಯಕ ಆಗಿರುತ್ತೆ. ಒಂದು ಗ್ಯಾಸ್ಟ್ರೈಟಿಸ್ ಅನ್ನ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಸಹಾಯಕ ಆಗಿರುತ್ತೆ. ಜೊತೆಗೆ ಒಳ್ಳೆಯ ನಿದ್ದೆ ಬರ್ಲಿಕ್ಕೂ ಕೂಡ ಸಹಾಯಕವಾಗಿರುತ್ತೆ. ಸೊ ಮಲಗಲಿಕ್ಕೆ ಮುಂಚೆ ನಾವು 2 ಗಂಟೆ ಊಟ ಮಾಡಿರೋದ್ರಿಂದ ಏನಾಗುತ್ತೆ, ನಾವು ತಿಂದಿರುವಂತ ಆಹಾರ ಚೆನ್ನಾಗಿ ಜೀರ್ಣವನ್ನು ಹೊಂದುತ್ತೆ. ಇದರಿಂದ ಬೊಜ್ಜು ಅಂದ್ರೆ ಒಬೇಸ್ ಆಗುವಂತ ಒಂದು ವಿಚಾರದಿಂದಲೂ ಕೂಡ ನಾವು ದೂರ ಇರಬಹುದು. ಇದರಿಂದ ಲಿವರ್ ಮತ್ತೆ ಪ್ಯಾಂಕ್ರಿಯಾಸ್ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ದೇಹದಲ್ಲಿ ಸಕ್ಕರೆ ಅಂಶವನ್ನ ನಿಯಂತ್ರಣದಲ್ಲಿಡ್ಬೋದು. ಜೊತೆಗೆ ಅನೇಕ ಒಂದು ಆರೋಗ್ಯ ಸಂಬಂಧಿ ವಿಚಾರಗಳು, ಒಂದು ಹೆಲ್ತಿ ವಿಚಾರಗಳು ನಮಗೆ ಸಿಗ್ತವೆ. ಹಾಗಾಗಿ ಮಲಗಲಿಕ್ಕಿಂತ ಮುಂಚೆ 2 ಗಂಟೆ ನಾವು ಮುಂಚೆನೆ ಊಟ ಮಾಡಿರುವಂತದ್ದು ಬಹಳ ಮುಖ್ಯ. ನೆಕ್ಸ್ಟ್ ನಂಬರ್ ಸ್ನೇಹಿತರೆ, ನಂಬರ್ 1 ಏನೋ ಹೇಳುತ್ತೆ ಅಂತಂದ್ರೆ ಮಲಗುವ ಮುಂಚೆ 1 ಗಂಟೆ ಡಿಮ್ ಲೈಟ್ ಅನ್ನ ಬಳಸುವಂತದ್ದು. ಅಂದ್ರೆ ನಾವು ಮಲಗುವ ಕೋಣೆನಲ್ಲಿ ಡಿಮ್ ಲೈಟ್ ಅನ್ನ ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ. 1 ಗಂಟೆ ಮುಂಚೆಯಿಂದಲೇ ನಾವು ಡಿಮ್ ಲೈಟ್ ಅನ್ನ ನಾವು ಹಾಕೋದ್ರಿಂದ ನಮಗೆ ನಿದ್ರೆಗೆ ದೇಹವನ್ನ ಸಿದ್ಧಪಡಿಸ್ಲಿಕ್ಕೆ ಸಹಾಯಕ ಆಗಿರುತ್ತೆ. ಕಡಿಮೆ ಬೆಳಕು ದೇಹದಲ್ಲಿ ಸ್ಲೀಪ್ ಅವೇಕ್ ರಿದಮ್ ಅಂತ ಕರಿತೀವಿ. ಅಂತಂದ್ರೆ ನಾವು ನಿದ್ದೆಗೆ ಜಾರೋಗ್ಲಿಕ್ಕೆ ಸಹಾಯಕ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಮೆಲಾಟೋನಿನ್ ಉತ್ಪಾದನೆ ಆಗುತ್ತೆ. ಯಾವಾಗ ಈ ಒಂದು ಮೆಲಾಟೋನಿನ್ ರಾತ್ರಿಯ ಒಂದು ಬೆಳಕು ಕಡಿಮೆ ಇರುತ್ತೋ ಆ ಒಂದು ಸಮಯದಲ್ಲಿ ಉತ್ಪಾದನೆ ಆಗುವಂತದ್ದು. ಈ ಮೆಲಾಟೋನಿನ್ ಇಂದ ನಮಗೆ ಒಳ್ಳೆಯ ನಿದ್ರೆ ಸಿಗ್ಲಿಕ್ಕೆ ಸಹಾಯಕ ಆಗಿರುತ್ತೆ. ಇದರಿಂದ ಮಲಗುವ ಸಮಯ ಅಂತ ಹೇಳ್ಬಿಟ್ಟು ನಮ್ಮ ದೇಹಕ್ಕೆ ಒಂದು ಸೂಚನೆಯನ್ನು ಕೊಟ್ಟಂಗಾಗುತ್ತೆ. ಇದರಿಂದ ನಮಗೆ ಒಳ್ಳೆಯ ನಿದ್ದೆ ಬರುತ್ತೆ. ಅದರ ಜೊತೆಗೆ ನಾವು ಮಲಗಲಿಕ್ಕಿಂತ ಮುಂಚೆ 1 ಗಂಟೆ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿರ್ಬೇಕು. ಸೊ ಟಿವಿ ಇಂತ ಒಂದು ಬ್ರೈಟ್ ಇರುವಂತಹ ಬೆಳಕನ್ನ ನಾವು ಕಡಿಮೆ ಮಾಡೋದ್ರಿಂದ ನಮ್ಗೆ ಒಳ್ಳೆಯ ನಿದ್ದೆ ಸಿಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ 0 ಅಂದ್ರೆ 0 ಅಂದ್ರೆ ಏನು ಇಲ್ಲ ಅಂತಲ್ಲ. ಇದು ಏನು ಸಾಧ್ಯವಿಲ್ಲ ಅನ್ನೋ ಒಂದು ಮನಸ್ಥಿತಿಯನ್ನ ಬಿಟ್ಟು ಎಲ್ಲ ಸಾಧ್ಯವಿದೆ ಅಂತ ಹೇಳ್ಬಿಟ್ಟು ಪ್ರಯತ್ನಿಸುವಂತದ್ದು ಒಳ್ಳೇದು. 0ಗೆ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಭಾವಿಸುವಂತದ್ದಲ್ಲ. 0ಯನ್ನ ನಾವು ಒಂದು ನಂಬರಿನ ಹಿಂದೆ ಹಾಕಿದಾಗ ಅದಕ್ಕೆ ಬೆಲೆ ಇಲ್ಲ, ಒಪ್ಕೊಂಡೆ. ಆದರೆ ಒಂದು ನಂಬರಿನ ಮುಂದೆ ಹಾಕಿದಾಗ ಅದಕ್ಕೂ ಬೆಲೆ ಇದೆಯಲ್ವಾ. ಹಾಗಾಗಿ ನಮ್ಮ ಕೈಲಿ ಏನು ಆಗೋದಿಲ್ಲ, ಇದು ಸಾಧ್ಯವಿಲ್ಲ ಅನ್ನೋ ಒಂದು 0 ಮನಸ್ಥಿತಿಯನ್ನ ಬಿಟ್ಟು ನಮ್ಮಿಂದ ಎಲ್ಲಾ ಸಾಧ್ಯವಿದೆ ಅಂತ ಹೇಳ್ಬಿಟ್ಟು ನಾವು ಭಾವಿಸೋದು, ಅದರ ತಕ್ಕನಾಗಿ ನಾವು ನಡೆಯುವಂಥದ್ದು ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಒಂದು 0 ಅನ್ನೋ ಒಂದು ವಿಚಾರವು ಕೂಡ ನಮಗೆ ಉಪಯೋಗಕ್ಕೆ ಬರುತ್ತೆ. ಸೊ ಏನು ಇಲ್ಲ ಅನ್ನೋ ಒಂದು ವಿಚಾರವನ್ನ ಒಂದು ನಂಬರ್ನ ಹಿಂದೆ ಹಾಕಿದಾಗ ಖಂಡಿತ ಅದು ಅದೇ ರೀತಿ ಆಗುವಂಥದ್ದು. ಆ ಒಂದು ನಂಬರ್ನಿಂದ ಮುಂದೆ 0ಯನ್ನು ಬರೆದಾಗ ಖಂಡಿತ ಅದಕ್ಕೆ ಬೆಲೆ ಇದೆ. ಹಾಗಾಗಿ ನಾವು ಮುಂದಿನ ವಿಚಾರಗಳು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಎಲ್ಲದೂ ಸಾಧ್ಯವಿದೆ. ಸೊ ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ಯಾವುದೇ ಒಂದು ವಿಚಾರವನ್ನು ನಾವು ದೃಢವಾಗಿ ನಾವು ತೆಗೆದುಕೊಂಡಾಗ ಅದು ಪಾಸಿಟಿವ್ ಆಗಿ ಕಾಣಿಸುತ್ತೆ. ಅದಕ್ಕೆ ಖಂಡಿತವಾಗಿ ಆ ಒಂದು ಸಮಯದಲ್ಲಿ ಬೆಲೆ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಂಬರ್ ಅನ್ನೋಂಥದ್ದು ನಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ನಿಮ್ಗೆ ಬಹಳ ಇಷ್ಟ ಆಯ್ತಲ್ಲವ ವಿಡಿಯೋ. ಸೊ ಇದೇ ರೀತಿಯಾದಂತಹ ಉಪಯುಕ್ತವಾದಂತಹ ವಿಡಿಯೋಗಳಿಗೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಷಯವನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಇದೇ ರೀತಿಯಾದಂತಹ ಉಪಯುಕ್ತವಾದಂತಹ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಕೂಡ ಬಾಯ್.